ಶೂದ್ರ ಮತ್ತು ದಲಿತ ಈ ಒಂದು ಸಂಗತಿಗಳಿಗೆ ಇದನ್ನು ತಾಳೆ ಮಾಡಿ ನೋಡುವಂಥ ಪ್ರಯತ್ನಗಳನ್ನು ಕೆಲವರು ಮಾಡ್ತಾರೆ. ಅರ್ಜುನ್ಗೂ ಹಾಗೆ ಕೃಷ್ಣ ಹೇಳದ, ಭಗವದ್ಗೀತೆಯಲ್ಲಿ ನಿಮಗೆ ಯಾವುದೇ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ. ಏನು ಹೇಳ್ಕೊಂಡು ಬಂದಿದ್ದಾರೋ ಅದನ್ನು ಮಾಡಬೇಕಷ್ಟೇ. ಇದನ್ನು ನಾವು ಯಾಕೆ ಓದಬೇಕು? ಇಡೀ ಭಗವದ್ಗೀತೆ ಹೇಳಿದ ಮೇಲೆ ನಾನು ಹೇಳ್ತಾ ಇದ್ದೀನಿ, ಅರ್ಜುನ ಯುದ್ಧ ಮಾಡು ಅಂತಲ್ಲ ಕೊನೆಗೆ ಹೇಳೋದು. ನಾನು ಯೋಚಿಸಬೇಕು ಮತ್ತು ನಾನೇ ನಿರ್ಣಯಿಸಬೇಕು. ಸನಾತನತೆಯ ಮೂಲಭೂತ ಅಂಶವೇ ಪ್ರತಿಯೊಬ್ಬನಿಗೂ ಕೊಟ್ಟ ಬೌದ್ಧಿಕ ಸ್ವಾತಂತ್ರ್ಯ. ಇಡೀ ಭಗವದ್ಗೀತೆಯ ಕೃಷ್ಣನ ಈ ನಿಲುವಿದೆಯಲ್ಲ, ಇದು ಸನಾತನ ಸಂಸ್ಕೃತಿಯ ನಿಲುವು. ಕೃಷ್ಣ ಹೇಳ್ತಾ ಇರೋದು ಒಂದು ಯೂನಿವರ್ಸಲ್ ಆದ ಸಿದ್ಧಾಂತ. ಇನ್ನೊಂದು ಭಗವದ್ಗೀತೆಯ ಜನಪ್ರಿಯವಾದಂಥ ಒಂದು ಶ್ಲೋಕ ಇಟ್ಟುಕೊಂಡು ಕೆಲವರು ವಾದ ಮಾಡ್ತಾರೆ. ಸೊ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಹು ಮಾತೇ ಸಂಗೋಸ್ತ್ವ ಕರ್ಮಣಿ. ಸೊ ಅಂದರೆ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು ಅನ್ನುವಂಥ ಅರ್ಥದಲ್ಲಿ ಭಗವದ್ಗೀತೆ ಹೇಳಿದೆ ಅಂತ ಕೆಲವರ ವಾದ. ಅಂದರೆ ಏನೋ ಒಂದು ಹೊಸದಾಗಿ ಯೋಚನೆ ಮಾಡಬೇಕು, ಏನೋ ಒಂದು ವ್ಯವಸ್ಥೆಯ ವಿರುದ್ಧ ನಾನು ಮಾತಾಡಬೇಕು, ವ್ಯವಸ್ಥೆಯಲ್ಲಿ ನನಗೆ ಒಂದಷ್ಟು ಗೊಂದಲಗಳಿವೆ, ಅದಕ್ಕೆ ಉತ್ತರ ಕಂಡುಕೋಬೇಕು ಅನ್ನುವಂಥ ಯಾರಾದರೂ ಒಬ್ಬರು ಡಿಸೆಂಟ್ ಯಾರು ಎತ್ತಿದ್ರೆ ಅದನ್ನು ತಗ್ಗಿಸುವಂಥ ಕೆಲಸವನ್ನು ಭಗವದ್ಗೀತೆ ಮಾಡುತ್ತೆ. ನಿನ್ಗೆ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗಪ್ಪ, ಇಲ್ಲದ ಉಸಾಬರಿ ನಿನಗೆ ಯಾಕೆ. ಅಂದರೆ ಇಲ್ಲಿ ಶೂದ್ರ ಮತ್ತು ದಲಿತ ಈ ಒಂದು ಸಂಗತಿಗಳಿಗೆ ಇದನ್ನು ತಾಳೆ ಮಾಡಿ ನೋಡುವಂಥ ಪ್ರಯತ್ನಗಳನ್ನು ಕೆಲವರು ಮಾಡ್ತಾರೆ. ಅಂದರೆ ದಲಿತರಿಗೂ ಹಾಗೆ ಮಾಡ್ತಾರೆ, ಅರ್ಜುನನಿಗೂ ಹಾಗೆ ಕೃಷ್ಣ ಹೇಳದ, ನಿನಗೆ ಯಾಕೆ, ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು, ಧರ್ಮ ಏನು ಹೇಳಿದೆ ಧರ್ಮದ ಪ್ರಕಾರ ನೀನು ನಡ್ಕೊಂಡು ಹೋಗು ಅಷ್ಟೇ ಅಂತ ಭಗವದ್ಗೀತೆ ಹೇಳುತ್ತೆ. ಅಂದರೆ ಭಗವದ್ಗೀತೆಯಲ್ಲಿ ನಿಮಗೆ ಯಾವುದೇ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ. ಏನು ಹೇಳ್ಕೊಂಡು ಬಂದಿದ್ದಾರೋ ಅದನ್ನು ಮಾಡಬೇಕಷ್ಟೇ. ಅಂದರೆ ಸ್ಪಷ್ಟವಾಗಿ ಇದು ಯಥಾಸ್ಥಿತಿವಾದ ಭಗವದ್ಗೀತೆ ಅನ್ನುವಂಥದ್ದು. ಇದನ್ನು ನಾವು ಯಾಕೆ ಓದಬೇಕು ಅನ್ನುವಂಥ ಪ್ರಶ್ನೆಗಳನ್ನು ಎತ್ತಾರೆ. ವೈಚಾರಿಕ ಸ್ವಾತಂತ್ರ್ಯ ಇಲ್ಲ ಅಂತ ಇದರ ಮೂಲಕ ಹೇಳಕ್ ಹೊರಟಿರೋದು. ಅಂದರೆ ಬೌದ್ಧಿಕ ಸ್ವಾತಂತ್ರ್ಯ ಇಲ್ಲ. ನೀನೇ ಒಂದನ್ನು ಯೋಚಿಸಿ ನಾನು ಈ ನಿರ್ಣಯ ತೆಗೆದುಕೊಳ್ತೀನಿ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ. ಇಷ್ಟು ಕೆಲಸ ನಿನಗೆ ಹೇಳಿದೆ ಅಷ್ಟು ಮಾಡು, ಅದರ ಫಲಕ್ಕೂ ನಿಂಗೆ ಸಂಬಂಧ ಇಲ್ಲ, ಏನು ಔಟ್ಪುಟ್ ಬರುತ್ತೆ ನಿಂಗೆ ಸಂಬಂಧ ಇಲ್ಲ, ಮಾಡೋದಷ್ಟೇ ನಿಂದು. ಆದರೆ ಎಷ್ಟು ಚೆನ್ನಾಗಿದೆ ಭಗವದ್ಗೀತೆ ಅಂದರೆ, ಕೃಷ್ಣ ಇಷ್ಟನ್ನು ಹೇಳಿ ಮುಗಿಸಿ ಕೊನೆಗೆ ಹೇಳೋದೇನು ಅರ್ಜುನನಿಗೆ ಅಂದರೆ, ವಿಮೃಶ್ಯೈತ ದಶೇಷೇಣ ಯಥೇಚ್ಛಸಿ ತಥಾ ಕುರು. ಏತತ್ ಇದನ್ನು ನಾನು ಇಲ್ಲಿಯವರೆಗೆ ಹೇಳಿದ್ದನ್ನು ಇದನ್ನು ಅಶೇಷೇಣ ಒಂದನ್ನೂ ಬಿಡದೆ, ಒಂದು ಅಂಶವನ್ನೂ ಬಿಡದೆ, ವಿಮರ್ಶೆ ಮಾಡಿಕೊಂಡು ಯಥಾ ಇಚ್ಛಸಿ ನಿನಗೆ ಏನು ಮಾಡಬೇಕು ಅಂತ ಅನ್ನಿಸತ್ತೋ ತಥಾ ಕುರು ಅದನ್ನು ಮಾಡು ಅಂತ ಕೃಷ್ಣ ಹೇಳಿದ್ದಾನೆ. ಸರಿ, ಇಡೀ ಭಗವದ್ಗೀತೆ ಹೇಳಿದ ಮೇಲೆ ನಾನು ಹೇಳ್ತಾ ಇದ್ದೀನಿ, ಅರ್ಜುನ ಯುದ್ಧ ಮಾಡು ಅಂತಲ್ಲ ಕೊನೆಗೆ ಹೇಳೋದು. ನೋಡಪ್ಪ, ಇಷ್ಟು ಅಂಶಗಳನ್ನು ನಿನ್ನೆದುರು ತೆರೆದಿಟ್ಟಿದ್ದೀನಿ, ಎಲ್ಲವನ್ನ ಯೋಚನೆ ಮಾಡು, ಯಾವುದೂ ಬಿಡದೆ ಯೋಚನೆ ಮಾಡು ಇದರಲ್ಲಿ. ಆಮೇಲೆ ನಿನಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡು ಅಂತ ಅನ್ನುವಾಗ, ಸರ್ ಎರಡು ಸ್ವಾತಂತ್ರ್ಯ ಇದೆ ಸರ್. ಒಂದು ವಿಚಾರ ಸ್ವಾತಂತ್ರ್ಯ ಸಂಪೂರ್ಣ ಇದೆ, ಬೌದ್ಧಿಕ ಸ್ವಾತಂತ್ರ್ಯ ಸಂಪೂರ್ಣ ಇದೆ, ನಿರ್ಣಯದ ಸ್ವಾತಂತ್ರ್ಯವೂ ಇದೆ. ಅಂದರೆ ನಾನು ಯೋಚಿಸಬೇಕು ಮತ್ತು ನಾನೇ ನಿರ್ಣಯಿಸಬೇಕು, ನಾನೇ ಯೋಚಿಸಬೇಕು ನಾನೇ ನಿರ್ಣಯಿಸಬೇಕು ಅನ್ನೋದು ಭಗವದ್ಗೀತೆಯ ಕೊನೆಯ ಸಂದೇಶ. ಕೃಷ್ಣನೇ ಹೇಳಿದ್ರು ಒಪ್ಪಿಕೋ ಅಂತ ಕೃಷ್ಣ ಹೇಳೋಲ್ಲ ಸರ್. ಅದು ಸನಾತನತೆಯ ಮೂಲಭೂತ ಅಂಶವೇ ಪ್ರತಿಯೊಬ್ಬನಿಗೂ ಕೊಟ್ಟ ಬೌದ್ಧಿಕ ಸ್ವಾತಂತ್ರ್ಯ. ನೀನು ಯೋಚನೆ ಮಾಡು, ನೀನು ನಿರ್ಣಯ ಮಾಡು ಅಂತ. ಹೀಗಿರುವಾಗ ಕರ್ಮಣ್ಯವಾಧಿಕಾರಸ್ಥೆ ಅಂತ ಹೇಳಿ ನೀವು ಕೆಲವರು ಬರೀ ಕೆಲಸ ಮಾಡ್ತಾ ಕುತ್ಕೊಳ್ಳಿ ಅಂತ ಹೇಳಿದಾನೆ ಅನ್ನೋದಕ್ಕೆ ಸಮ್ಮತವೇ ಆಗೋದಿಲ್ಲ. ಕೃಷ್ಣ ಹಾಗೆ ಹೇಳಿದ್ಮೇಲೆ ಅರ್ಜುನ ಹೇಳ್ತಾನೆ, ಸ್ಥಿತೋಸ್ಮಿ ಗತಸಂದೇಹ ಕರಿಷ್ಯೆ ವಚನಂ ತವ. ನಿನ್ನ ಇಷ್ಟೂ ಮಾತಿದೆಯಲ್ಲ, ನನ್ನ ಸಂದೇಹವನ್ನು ಪರಿಹಾರ ಮಾಡ್ತು, ನೀನು ಹೇಳ್ದಂತೆ ಮಾಡ್ತೀನಿ. ಏನು ಹೇಳಿದೆಯಾ, ಯುದ್ಧ ಮಾಡು ಅಂತ ಹೇಳಿದೆಯಲ್ಲ ಅದನ್ನೇ ಮಾಡ್ತೀನಿ ಅಂತ ಅರ್ಜುನ ಹೇಳ್ತಾನೆ. ಅವನು ಹೇಳೋದೇನೋ ಸಂದೇಹ ಪರಿಹಾರ ಆಯಿತು ಅಂತ. ಅಂದರೆ ನಾವು ಹಿಂದೆ ಪ್ರಶ್ನೆಗಳು ಕೆಲವು ಬಂದಿದ್ವಲ್ಲ, ಯಾವುದು ಅರ್ಜುನ ವಿಷಾದ ಯೋಗವನ್ನು ಇಟ್ಟುಕೊಂಡು ಗೀತೆಯ ಆಶಯ ಇದು ಅಂತ. ಅರ್ಜುನ ಹೇಳ್ತಾನೆ ನನ್ನ ಸಂದೇಹ ಪರಿಹಾರ ಆಯಿತು ಅಂತ. ಈಗ ಅರ್ಜುನ ವಿಷಾದ ಯೋಗ ಏನು ಅಂತಾಯಿತು, ಅದು ಸಂಶಯ, ಅದು ಸಂದೇಹ, ಪರಿಹಾರ ಮುಂದಿನ 17 ಅಧ್ಯಾಯ ಅಂತ ಆಯಿತು. ನಿರ್ಣಯಕ್ಕೆ ಬಂದಿದ್ದು ಯಾರು ಇಲ್ಲಿ, ಅರ್ಜುನ. ಕೃಷ್ಣನದು ಒತ್ತಡ ಇಲ್ಲ, ಕೃಷ್ಣ ಬಲವಂತವಾಗಿ ಹೇರೋದಿಲ್ಲ ಅಂತ. ಹಾಗಾಗಿ ಇಡೀ ಭಗವದ್ಗೀತೆಯ ಕೃಷ್ಣನ ಈ ನಿಲುವಿದೆಯಲ್ಲ, ಇದು ಸನಾತನ ಸಂಸ್ಕೃತಿಯ ನಿಲುವು. ಸರಿ, ಈ ನಿಲುವು ಇದ್ದಿದ್ದಕ್ಕೇನೆ ಈ ಸನಾತನ ಸಂಸ್ಕೃತಿಯಲ್ಲಿ ಹೊಸ ಚಿಂತನೆಗಳು ಹುಟ್ಟಿವೆ ಸರ್. ಶಂಕರಾಚಾರ್ಯರು ಬರೋದು ಯಾವಾಗ, 8ನೇ ಶತಮಾನದಲ್ಲಿ.
ಇವರು ಬುದ್ಧನನ್ನು ಸನಾತನ ಸಂಸ್ಕೃತಿಯ ಹೊರಗಿಟ್ಟು ನೋಡ್ತಾರೆ. ನಾವಂತೂ ಅದಕ್ಕೆ ಸಿದ್ಧರಿಲ್ಲ. ನಾವು ಬುದ್ಧನನ್ನು ದಶಾವತಾರಗಳಲ್ಲಿ ಒಂದು ಅಂತಲೇ ಒಪ್ಪೋರು. ಬುದ್ಧನು ಇದೇ ಸಂಸ್ಕೃತಿಗೆ ಸೇರಿದವನು ಅಂತಲೇ ನಾವು ಹೇಳೋದು. ಜೈನ ಸಿದ್ಧಾಂತವು ಇದೇ ಸಂಸ್ಕೃತಿಗೆ ಸೇರಿದ್ದು ಅಂತಲೇ ನಾವು ಹೇಳೋದು. ಹಾಗೆಯೇ ಅದ್ವೈತವನ್ನು ಶಂಕರಾಚಾರ್ಯರು ಸ್ಥಾಪಿಸಿದರೆ ಆ ಸಿದ್ಧಾಂತವನ್ನು ಒಪ್ಪದೆ 10ನೇ ಶತಮಾನದಲ್ಲಿ ರಾಮಾನುಜರು ಹುಟ್ಟು ಬರ್ತಾರೆ, 12ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಹುಟ್ಟುತ್ತಾರೆ. ಅದೇ ಸನ್ನಿವೇಶದಲ್ಲಿ ಇಲ್ಲಿ ಬಸವೇಶ್ವರರು ಹುಟ್ಟಿಕೊಂಡು ಬರ್ತಾರೆ. ಅದರ ಅನಂತರ ಕೂಡ ಶ್ರೀಕೃಷ್ಣ ಚೈತನ್ಯರು ಬರ್ತಾರೆ. ಎಷ್ಟು ಜನ ಬಂದು ಮಾತಾಡ್ತಾರೆ ಸರ್. ಇಷ್ಟು ಜನರಿಗೆ ಬೌದ್ಧಿಕ ಸ್ವಾತಂತ್ರ್ಯ ಇದ್ದಿದ್ದಕ್ಕೆ ಮಾತಾಡಿದ್ದಾರೆ. ಇಷ್ಟೂ ಜನಕ್ಕೆ ವೈಚಾರಿಕ ಸ್ವಾತಂತ್ರ್ಯ ಇದ್ದಿದ್ದಕ್ಕೆ ಇದು ತನ್ನ ಮತ ಅಂತ ಪ್ರತಿಪಾದಿಸ್ತಾರೆ ಅವರು. ಇಷ್ಟು ಜನಕ್ಕೆ ಅವಕಾಶ ಇದೆ. ಏಕ ಸಿದ್ಧಾಂತ ಅಲ್ಲವೇ ಅಲ್ಲ ಇದು. ಏಕ ಸಿದ್ಧಾಂತ ಅಲ್ಲ, ಏಕ ಜೀವನ ವಿಧಾನ ಅಲ್ಲ ಇದು. ಹಾಗಾಗಿ ಹೇಳಿದ್ದಷ್ಟನ್ನು ಮಾಡಿಕೊಂಡು ಹೋಗು ಅಂತ ಅನ್ನೋದಕ್ಕೆ ಸಂಪೂರ್ಣ ವಿರುದ್ಧವಾದ ನಿಲುವೇ ಸನಾತನ ಸಂಸ್ಕೃತಿಯದ್ದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳ್ತಾ ಇರೋದು ಈ ಅರ್ಥದಲ್ಲೇ ಅಲ್ಲ. ಮತ್ತು ಅವನು ಹೇಳ್ತಾ ಇರೋದು ಕೂಡ ಅರ್ಜುನನಿಗೆ. ಇವರದೇ ಪ್ರಕಾರ ಅರ್ಜುನ ಮೇಲ್ವರ್ಗಕ್ಕೆ ಸೇರಿದವನು. ಕೆಳವರ್ಗದವರಿಗೆ ಇವ್ರು ಯಾವುದನ್ನು ಕೆಳವರ್ಗ ಅಂತ ಹೇಳ್ತಾರೋ ಅವರಿಗೇನು ಹೇಳ್ತಾ ಇಲ್ಲ. ಮೇಲ್ವರ್ಗ ಕೆಳವರ್ಗ ಅಂತ ಇಲ್ಲ. ಮೇಲ್ವರ್ಗ ಕೆಳವರ್ಗ ಅಂತ ಭಗವದ್ಗೀತೆ ಆಶಯದಲ್ಲೇ ಇಲ್ಲ. ಅಲ್ಲಿ ಹೇಳ್ತಾ ಇರೋದು ಕೂಡ ಅರ್ಜುನನಿಗೆ. ಅಲ್ಲಿ ಹೇಳ್ತಾ ಇರೋದು ಒಂದು ಕ್ರಿಯೆಯನ್ನು ಮಾಡಿ ಅದರ ಫಲಾಫಲದ ಬಗ್ಗೆ ಚಿಂತಿಸ್ತಾ ಕೂರಬೇಡ ಅಂತ ಹೇಳ್ತಾ ಇರೋದು. ಅದು ಎಲ್ಲರಿಗೂ ಸಮ್ಮತ ಸರ್. ಪ್ರಪಂಚದಲ್ಲಿ ಯಾವುದೇ ಕೆಲಸವನ್ನು ಮಾಡುವವನಿಗೂ ಫಲಗಳ ಮೇಲೆ ಅಧಿಕಾರ ಇಲ್ಲ ಅಂತ. ಫಲದ ಮೇಲೆ ಅಧಿಕಾರ ಇಲ್ಲ ಅಂದರೆ ಅಧಿಕಾರ ಅಂತ ಅನ್ನೋದಕ್ಕೆ ಕನ್ನಡದ ಅಧಿಕಾರ ಅಲ್ಲ, ಅದು ಸಂಸ್ಕೃತದ ಅಧಿಕಾರ ಶಬ್ದ. ಸಂಸ್ಕೃತದಲ್ಲಿ ಅಧಿಕಾರಕ್ಕೆ ವ್ಯಾಪ್ತಿ ಅಂತ ಅರ್ಥ. ಕನ್ನಡದಲ್ಲೂ ಅದೇ ಅರ್ಥದಲ್ಲೇ. ಇವನು ಅಧಿಕಾರಿ, ಇವನ ಅಧಿಕಾರ ಇಲ್ಲಿಯವರೆಗೆ ಅಂತ. ಒಬ್ಬ DC ಅಂದರೆ ಏನರ್ಥ ಸರ್? ಈ ಜಿಲ್ಲೆ ಅವನ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿದೆ, ಇನ್ನೊಂದು ಜಿಲ್ಲೆದು ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿಲ್ಲ ಅಂತ ಹೇಳ್ತಾನೆ. ಒಬ್ಬ ಮಿನಿಸ್ಟ್ರು ಅವನು ಗೃಹ ಸಚಿವ ಆದರೆ ಅವನು ಪಶುಸಂಗೋಪನೆ ವಿಷಯ ತಗೊಂಡು ಹೋದರೆ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿಲ್ಲ ಅಂತ ಹೇಳ್ತಾನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಪಕ್ಕದ ರಾಜ್ಯದ ಬಂದರೆ ನನ್ನ ಅಧಿಕಾರ ವ್ಯಾಪ್ತಿಯಲ್ಲಿಲ್ಲ ಅಂತ ಹೇಳ್ತಾನೆ. ಅಧಿಕಾರ ಅಂತ ಅನ್ನೋದು ವ್ಯಾಪ್ತಿ ಅಂತ ಅರ್ಥ. ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಕ್ರಿಯೆ ನೀ ಮಾಡ್ಬೋದು, ಫಲಾಫಲ ನಿನ್ನ ವ್ಯಾಪ್ತಿಯಲ್ಲಿಲ್ಲ ಅಂತ. ಸರ್ ನಾವು ಕುತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀವಿ ಸರ್, ಇದನ್ನು ಕೋಟಿ ಜನ ನೋಡಬೇಕು ಅಂತ ನಿಮಗೆ ನನಗೆ ಅನ್ನಿಸಿದರೆ ಸರ್ ನಮ್ಮ ವ್ಯಾಪ್ತಿಯಲ್ಲಿಲ್ಲ, ನಮ್ಮ ಅಧಿಕಾರದಲ್ಲಿ ಇಲ್ಲ ಅಂತಲೇ ಅರ್ಥ. ಎಷ್ಟು ಜನ ನೋಡ್ತಾರೋ ಎಷ್ಟು ಜನ ನೋಡಲ್ವೋ ನಮಗೆ ಗೊತ್ತಿಲ್ಲ. ಸಾವಿರಾರು ಜನ ಲೈಕ್ ಮಾಡಲಿ, ನಮ್ಮ ವ್ಯಾಪ್ತಿಯಲ್ಲಿಲ್ಲ ಅಲ್ವಾ? ಕರೆಕ್ಟು. ಇದನ್ನು ಕೃಷ್ಣ ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಹೇಳೋದ್ರಲ್ಲಿ ನೋಡು, ನೀನೇನು ಮಾಡಬೇಕು ಅದನ್ನು ಮಾಡು. ಫಲಾಫಲಗಳನ್ನು ನೀನು ನಿರ್ಣಯಿಸೋಕ್ಕಾಗಲ್ಲ. ನೀನು ಗಿಡ ನೆಡಬಹುದು, ನೀನು ನೀರು ಎರೆಯಬಹುದು, ನೀನು ಗೊಬ್ಬರ ಹಾಕಬಹುದು. ಬೆಳೆದ ಮೇಲೆ ಅದರ ಬೆಳೆ ಹೇಗೆ ಬರುತ್ತೆ ಅಂತ ನಿನ್ನ ಕೈಯಲ್ಲಿಲ್ಲ. ಜೋರಾಗಿ ಮಳೆ ಬಂದು ಫಲ ಹಾಳಾಗ್ಬೋದು, ಮಳೆ ಬರದೇನೆ ಫಲ ಹಾಳಾಗ್ಬೋದು. ತುಂತುರು ಮಳೆ ಬಂದು ಫಲ ಹಾಳಾಗ್ಬೋದು, ಬಿರುಸಾದ ಮಳೆ ಬಂದು ಫಲ ಹಾಳಾಗ್ಬೋದು. ಏನೂ ಆಗ್ಬೋದು ಸರ್. ಬಿಸಿಲು ಬಂದು ಬೆಳೆ ಹಾಳಾಗ್ಬೋದು, ಬಿಸಿಲು ಬಾರದೇ ಬೆಳೆ ಹಾಳಾಗ್ಬೋದು. ಈ ಫಲಗಳು ನಿನ್ನ ಕೈಯಲ್ಲಿಲ್ಲ. ಎಲ್ಲ ಕೆಲಸಕ್ಕೆ ಸರ್ ಕೃಷ್ಣ ಹೇಳ್ತಾ ಇರೋದು ಒಂದು ಯೂನಿವರ್ಸಲ್ ಆದ ಸಿದ್ಧಾಂತ. ಎಲ್ಲ ಫಲಗಳು ನನ್ನ ಕೈಯಲ್ಲಿವೆ ಅಂತ ಅಂದರೆ ಎಲ್ಲ ಕೆಲಸ ಮಾಡಿದವರು ಯಶಸ್ವಿ ಆಗಬೇಕಾಗಿತ್ತು. ಒಂದು ರಸ್ತೆಯಲ್ಲಿ 2 ಹೋಟ್ಲು ಬರುತ್ತೆ, ಒಬ್ಬ ಸಕ್ಸಸ್ ಆಗ್ತಾನೆ, ಒಬ್ಬ ಫೇಲ್ಯೂರ್ ಆಗ್ತಾನೆ. ಸೇಮ್ ಅದೇ ಇಡ್ಲಿ ಅದೇ ವಡೆ ಸರ್. ಹೌದು. ಕಂಪ್ನಿ ಮಾಡ್ತಾನೆ, ಇದೇ ಥರದ ಕಂಪ್ನಿ ಸರ್. ಅವನು ಸೋಲ್ತಾನೆ, ಇವನು ಗೆಲ್ತಾನೆ ಸರ್. ಇಬ್ಬರು ರಾಜಕಾರಣಿಗಳು ಅಷ್ಟೇ ಕಷ್ಟಪಡ್ತಾರೆ, ಚುನಾವಣೆಗೋ ಜನಪ್ರಿಯತೆಗೋ ಇನ್ನೊಂದಕ್ಕೆ. ಒಬ್ಬ ಸೋಲ್ತಾನೆ, ಒಬ್ಬ ಗೆಲ್ತಾನೆ. ಯಾವುದು ನಿನ್ನ ಕೈಯಲ್ಲಿಲ್ಲ ಅಂದರೆ ಫಲ ನಿನ್ನ ಕೈಯಲ್ಲಿಲ್ಲ, ಅದು ಆ ಕಡೆ ಇರೋವನ ಕೈಯಲ್ಲಿದೆ ಅಂತ. ಅದನ್ನು ಹೇಳ್ತಾ ಇರೋ ಅಂಶಕ್ಕೂ ಇದಕ್ಕೂ ಏನು ಸಂಬಂಧ? ಈ ತಾರತಮ್ಯಕ್ಕೂ ಏನೂ ಸಂಬಂಧ ಇಲ್ಲ. ಹಾಗಾಗಿ ಕರ್ಮಣ್ಯೇವಾಧಿಕಾರಸ್ಥೆ ಅನ್ನೋದನ್ನು ವಿಮರ್ಶೆ ಮಾಡಿದರೂ ಅದು ಇಂಥದ್ದನ್ನು ಹೇಳಿದ್ದಷ್ಟನ್ನು ತಲೆ ತಗ್ಗಿಸಿ ಮಾಡಬೇಕು ಅಂತ ಹೇಳ್ತಾ ಇರೋದಲ್ಲ. ಮತ್ತು ಭಗವದ್ಗೀತೆ ಕೊನೆಗೆ ಹೇಳುವ ವಿಮರ್ಶಯಿತ ದಶೇಷೇಣ ಯಥೇಚ್ಛಸಿ ತಥಾಕುರು ಅನ್ನೋದನ್ನು ನೋಡಿದಾಗಲೂ ನೀನು ಸ್ವತಂತ್ರವಾಗಿ ಯೋಚಿಸಬೇಕು, ಸ್ವತಂತ್ರವಾಗಿ ನಿರ್ಣಯಿಸಬೇಕು, ನಿನ್ನ ದಾರಿ ನೀನು ಕಂಡುಕೋಬೇಕು ಅಂತಲೇ ಗೀತೆಯ ಆಶಯ.